ಇವತ್ತು ವಿಮರ್ಶೆ ಮಾಡೋಣ ಒಂದು ಬ್ಲಾಕ್ ಬಸ್ಟರ್ ಕಾರು. 2015ರಲ್ಲಿ ಹುಂಡಾಯ್ ಅವರು ಇದನ್ನ ಲಾಂಚ್ ಮಾಡಿದ್ರು ನಮ್ಮ ದೇಶದಲ್ಲಿ. ಅವತ್ತಿಂದ 2024 ತನಕನೂ ಈ ಸೆಗ್ಮೆಂಟ್ ಅಲ್ಲಿ ಈ ಕಾರ್ನ ಯಾವುದೇ ಕಂಪ್ನಿಯವರು ಯಾವುದೇ ಕಾರ್ ಬಿಟ್ರು ನಂಬರ್ 1 ಪೊಸಿಷನ್ ಅಂತೂ ಇದರಿಂದ ಕಿತ್ಕೊಳಕ್ ಸಾಧ್ಯನೇ ಆಗಿಲ್ಲ. ಹೌದು, ಆ ರೀತಿ ಜನಪ್ರಿಯತೆ ಗಳಿಸಿ 10 ಲಕ್ಷಕ್ಕೂ ಹೆಚ್ಚು ಕಾರ್ಗಳನ್ನ ಈ ಅವಧಿಯಲ್ಲಿ ಮಾರಾಟ ಮಾಡಿದ್ದಾರೆ. 2024ರಲ್ಲಿ ಈ ಹೊಸ ಅವತರಣಿಕೆ ಬಿಟ್ಟಾಗ ಹುಂಡಾಯ್ ಅವರು ಆಗ ಸಹ ಈ ಕೆಲವೇ ತಿಂಗಳುಗಳಲ್ಲಿ 60,000ಕ್ಕೂ ಹೆಚ್ಚು ಬುಕ್ಕಿಂಗ್ ಅನ್ನ ಪಡೆದಿದೆ ಈ ಕಾರ್. ಹೌದು. ಸೊ ಇದ್ರ ಜನಪ್ರಿಯತೆ ತುಂಬಾ ಜನಕ್ಕೆ ಎಷ್ಟಿಷ್ಟ ಅನ್ನೋದು ಗೊತ್ತಾಗತ್ತೆ. ಹೌದು, ಅಂದ್ರೆ ಇವಾಗ ನಂಬರ್ಸ್ ನೋಡಿದ್ರೆ ಇದು ಮಿಡ್ ಸೈಜ್ SUV ಆದ್ರೂ ಇದಕ್ಕಿಂತ ಚಿಕ್ಕ SUV ಗಳ ನಂಬರ್ಸ್ ಕಿಂತ ಜಾಸ್ತಿ ಹೌದು ಸೇಲ್ಸ್. ಐ ಥಿಂಕ್ ಪಂಚ್ ಒಂದು ಬಿಟ್ರೆ ಬೇರೆ ಎಲ್ಲಾ SUV ಗಳಲ್ಲಿ ಇದು ಟಾಪ್ ಸೆಲ್ಲರ್. ಆ ರೀತಿ ನೋಡಿದಾಗ ಹುಂಡಾಯ್ ಕಂಪನಿ ಬ್ರ್ಯಾಂಡ್ ವ್ಯಾಲ್ಯೂಗಿಂತ ಕ್ರೇಟಾದು ಬ್ರ್ಯಾಂಡ್ ವ್ಯಾಲ್ಯೂ ನಮ್ಮ ಭಾರತದಲ್ಲಿ ಎಸ್ಪೆಷಲಿ ಜಾಸ್ತಿ ಇದೆ. ಕೆಲವೊಂದು ಕಾರ್ಗಳು ಹಾಗೆ ಅಲ್ಲ, ಈಗ ಟೊಯೋಟಾದಲ್ಲಿ ಇನೋವಾ ಮತ್ತೆ ಫಾರ್ಚುನರ್ದು ಈ ಟೊಯೋಟಾಗಿಂತ ಫೇಮಸ್ ಅವು. ಹೌದು, ಅದೇ ರೀತಿ ಸಹ 2024ನೇ ಮಾಡಲು ಫೇಸ್ ಲಿಫ್ಟ್. ಇದು ಜನರೇಷನ್ ಚೇಂಜ್ ಅಲ್ಲ. ಹೌದು, ಆದ್ರೆ ತುಂಬಾನೇ ಗಾಡಿನಲ್ಲಿ ಮುಂದೆ ಭಾಗದಲ್ಲಾಗ್ಲಿ ಹಿಂದೆ ಭಾಗದಲ್ಲಾಗ್ಲಿ ಚೇಂಜಸ್ಗಳು ಸಾಕಷ್ಟು ಇದಾವೆ. ಹೌದು, ಅದ್ರ ಬಗ್ಗೆ ಹೆಚ್ಚಿಗೆ ವಿವರಣೆ ಕೊಡೋಣ. ಮೋಸ್ಟ್ಲಿ ಈ ಹ್ಯುಂಡೈ ಡಿಸೈನ್ ಲ್ಯಾಂಗ್ವೇಜ್ ಎಲ್ಲ ಚೇಂಜ್ ಆಗಿದೆ, ರೈಟ್? ಕಳೆದ 2-3 ವರ್ಷದಲ್ಲಿ ಈ ತರ ಪ್ಯಾರಾಮೆಟ್ರಿಕ್ ಗ್ರಿಲ್ ಡಿಸೈನ್ ಮತ್ತೆ ಈ LED ಲೈಟ್ಸ್, ಹೆಡ್ಲೈಟ್ ಕೆಳಗಡೆ ಹೋಗುವಂಥದ್ದು, ಅವೆಲ್ಲ ಡಿಸೈನ್ ಕಾಮನ್ ಆಗಿ ಚೇಂಜ್ ಆಗಿದೆ. ಇವಾಗ ವೆನ್ಯೂನಲ್ಲಿ ನೋಡಿರ್ಬೋದು, ಅದೇ ಡಿಸೈನ್ ಲ್ಯಾಂಗ್ವೇಜ್ ಈಗ ಕ್ರೇಟಾದಲ್ಲೂ ತಂದಿದ್ದಾರೆ. ಸೊ ವಿಶೇಷವಾಗಿ ಈ ಮುಂದ್ಗಡೆ ಡಿಸೈನು, ಮುಂದ್ಗಡೆ ಬಂಪರ್ ಮತ್ತೆ ಗ್ರಿಲ್ ಡಿಸೈನು, ಹಿಂದ್ಗಡೆ ಟೈಲ್ ಲೈಟ್ಸ್ ಡಿಸೈನು, ಹೊರಗಡೆಯಿಂದ ಅದು ಮೇಜರ್ ಚೇಂಜಸ್. ಒಳಗಡೆ ಹೋದ್ರೆ ಇಂಟೀರಿಯರ್ ಫುಲ್ ರೀಡಿಸೈನ್ ಆಗಿದೆ, ಜೊತೆಗೆ ಎಕ್ಸ್ಟ್ರಾ ಫೀಚರ್ಸ್ ಎಲ್ಲ ಸುಮಾರು ಆಡ್ ಮಾಡಿದ್ದಾರೆ. ಅದನ್ನ ಡೀಟೇಲ್ ಆಗಿ ನೋಡೋಣ. ಹಾಗೇನೆ ಎಂಜಿನ್ ಆಪ್ಷನ್ಸ್ ಅಲ್ಲಿ ಮುಂಚೆ ಇದ್ದಿದ್ದ ಆಪ್ಷನ್ಗಳೆಲ್ಲ ಇದಾವೆ. ಜೊತೆಗೆ ಒಂದು 1.5 ಲೀಟರ್ ಟರ್ಬೋ ಎಂಜಿನ್ ಕೂಡ ಆಡ್ ಮಾಡಿದ್ದಾರೆ. ಬೇರೆ ಹ್ಯುಂಡೈ ಕಾರ್ಗಳಲ್ಲಿ ಯೂಸ್ ಆಗ್ತಿರೋ ಎಂಜಿನ್ ಇವಾಗ ಆಲ್ಕಜಾರ್ ಅಲ್ಲಿ ಲಾಂಚ್ ಮಾಡಿದ್ರು, ಈ ಕಿಯಾ ಸೆಲ್ಟಾಸ್ ಅಲ್ಲಿ ಆಗ್ಲೇ ಉಪಯೋಗಿಸ್ತಾ ಇದ್ದಾರೆ. ಸೊ ಅದೇ ಆ ಎಂಜಿನ್ ಇದರಲ್ಲೂ ಅವೈಲೇಬಲ್ ಇದೆ ಈಗ. ಮತ್ತೆ ಮಾಡೆಲ್ಸ್ ಲೈನ್ ಅಪ್ಗೆ ಬಂದ್ರೆ ಮುಂಚೆ ಇದ್ದಿದ್ದ ಲೈನ್ ಅಪ್ಪೇನೆ EX, S ಮತ್ತೆ SX ಮಾಡೆಲ್ಸ್ ಇದಾವೆ. ಅದ್ರ ಜೊತೆಗೆ ಇವಾಗ N ಲೈನ್ ಅಂತ, ಅಂದ್ರೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಒಂದು ಲೈನ್ ಅಪ್ ಇದೆ. ಅದರಲ್ಲೂ ಒಂದು 8 ಮಾಡೆಲ್ ಏನೋ ಲಾಂಚ್ ಮಾಡಿದ್ದಾರೆ. ಸೊ ಒಟ್ಟೆಲ್ಲ ನೋಡಿದ್ರೆ ಅಬೌಟ್ 40 ಮಾಡೆಲ್ ಆಪ್ಷನ್ಸ್ ಕಾಂಬಿನೇಷನ್ ಅವೈಲೇಬಲ್ ಇದೆ. ಸೊ ಐ ಮೀನ್ ನೋ ಡೌಟ್ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ತಲೆನೂ ಕೆಡಿಸ್ಕೊಂಡು ನೋಡ್ಬೋದು. ಅಂಡ್ ಆಪ್ಷನ್ ಸಿಗುತ್ತೆ. ಸಾಕಷ್ಟು ಎಂಜಿನ್ ಆಪ್ಷನ್ಗಳು ಇದಾವೆ. ಸೊ ಅದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡೋಣ. ಓಕೆ, ಈಗ ಎಂಜಿನ್ ಮತ್ತೆ ಟ್ರಾನ್ಸ್ಮಿಷನ್ ಕಾಂಬಿನೇಷನ್ಸ್ ಸುಮಾರು ಇದಾವೆ. ಇದು ಐ ಥಿಂಕ್ ಹೈಯೆಸ್ಟ್ ಸೆಲ್ಲಿಂಗ್ ಇರೋದು ಇದ್ರದ್ದು ಪೆಟ್ರೋಲ್ 1.5 ಲೀಟರ್ ನ್ಯಾಚುರಲಿ ಆಸ್ಪಿರೇಟೆಡ್ ಎಂಜಿನ್, 116 PS, ಅಬೌಟ್ 144 Nm ಟಾರ್ಕ್ ಇರೋದು. ರೀಸನಬಲ್ ಅಂತ ಹೇಳ್ಬೋದು ಪರ್ಫಾರ್ಮೆನ್ಸ್ ವೈಸ್. ಅದ್ರ ಜೊತೆಗೆ ಮ್ಯಾನ್ಯುಯಲ್ ಮತ್ತೆ CVT ಆಪ್ಷನ್ ಎರಡೂ ಬರುತ್ತೆ. ಡೀಸೆಲ್ ನಲ್ಲಿ 1.5 ಲೀಟರ್ ಟರ್ಬೋ ಚಾರ್ಜ್, ಅಗೇನ್ 115 PS ಮತ್ತೆ 250 ನ್ಯೂಟನ್ ಮೀಟರ್ ಟಾರ್ಕ್. ಆಲ್ಕಜಾರ್ ಅಲ್ಲಿ ಯೂಸ್ ಮಾಡೋದು ಎಂಜಿನ್ ಸೇಮು, ಸೆಲ್ಟಾಸ್ ಅಲ್ಲಿ ಯೂಸ್ ಮಾಡೋ ಎಂಜಿನ್ ಸೇಮು. ಸೊ ಅದರಲ್ಲಿ ಕೂಡ ಮ್ಯಾನ್ಯುಯಲ್ ಮತ್ತೆ ಟಾರ್ಕ್ ಕನ್ವರ್ಟರ್ ಆಟೋಮ್ಯಾಟಿಕ್ ಆಪ್ಷನ್ಸ್ ಎರಡೂ ಇದೆ. ಈಗ ಹೊಸದಾಗಿ ಲಾಂಚ್ ಮಾಡಿರೋದು 1.5 ಲೀಟರ್ ಟರ್ಬೋ, 160 bhp, 253 Nm ಟಾರ್ಕ್ ಇರುವಂತದ್ದು, ಪವರ್ಫುಲ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಎಂಜಿನ್. ಅದರಲ್ಲಿ ಮ್ಯಾನ್ಯುಯಲ್ ಆಪ್ಷನ್ ಇಲ್ಲ, ಅದರಲ್ಲಿ ಬರೀ ಆಟೋಮ್ಯಾಟಿಕ್ DCT 7 ಸ್ಪೀಡ್ ಮಾತ್ರ ಆಪ್ಷನ್ ಇರೋದು. ಅದರಲ್ಲೇನೆ N ಲೈನ್ ಕೂಡ ಬಿಟ್ಟಿರೋದು. ಕರೆಕ್ಟ್. ಅದು ಸಾಕಷ್ಟು ಬದಲಾವಣೆಗಳಾಗ್ತಿದೆ ಗವರ್ಮೆಂಟ್ ಪಾಲಿಸೀಸ್ ಡೀಸೆಲ್ ಕಾರ್ಸ್ಗಳ ಬಗ್ಗೆ. ಸೊ ಮೊದಲು ಎಲ್ಲಾದ್ರೂ ಡೀಸೆಲ್ ಕಾರ್ನೇ ಉಪಯೋಗಿಸಿದ್ರೆ ಅದ್ರ ಟಾರ್ಕ್, ಪವರ್, ಅದರ ಎಕ್ಸ್ಪೀರಿಯನ್ಸ್ ಕೊಡೋದಕ್ಕಾಗಿ ಈ ರೀತಿ ಈಗ ಪವರ್ಫುಲ್ ಪೆಟ್ರೋಲ್ ಎಂಜಿನ್ಸ್, ಟರ್ಬೋ ಎಂಜಿನ್ಸ್ ತರ್ತಾ ಇದ್ದಾರೆ ಕಂಪ್ನೀಸ್. ಹೌದು. ಸೊ ಜನರಿಗೆ ಆ ಎಕ್ಸ್ಪೀರಿಯನ್ಸ್ ಕಂಟಿನ್ಯೂ ಆಗಬೇಕು ಅನ್ನೋ ರೀತಿಲಿ. ಅದು ಹೌದು. ಅಂಡ್ ಇವಾಗ ಪರ್ಫಾರ್ಮೆನ್ಸ್ ಮೇಲೂ ಎಲ್ಲರೂ ಇಷ್ಟಪಡ್ತಾರೆ, ನನ್ನ ಕಾರಲ್ಲೂ ಪರ್ಫಾರ್ಮೆನ್ಸ್ ಇರಬೇಕು ಅಂತ, ಮೈಲೇಜ್ ಬೇಕು ಆದ್ರೂ ಪರ್ಫಾರ್ಮೆನ್ಸು ಇರಬೇಕು ಬೇಕಾದಾಗ ಅಂತ. ಸೊ ಅವಾಗ ಟರ್ಬೋ ಚಾರ್ಜ್ ಪೆಟ್ರೋಲ್ ಎಂಜಿನ್ಸ್ ಇಸ್ ಅ ಗುಡ್ ಆಪ್ಷನ್. ಆದರೆ ಮೈ ಪರ್ಸನಲ್ ಪ್ರಿಫರೆನ್ಸ್ ಡೀಸೆಲ್ ಅಷ್ಟು ಆ ಕಿಕ್, ಎಸ್ಪೆಷಲಿ ನಿಮ್ಗೆ ಆ ಟಾರ್ಕ್, ಇನಿಷಿಯಲ್ ಟಾರ್ಕ್ ಸಿಗತ್ತಲ್ಲ, ಅದು ನಿಮ್ಗೆ ಯಾವುದೇ ಪೆಟ್ರೋಲ್ ಎಂಜಿನ್ ಅಲ್ಲಿ ಸಿಗತ್ತಿಲ್ಲ. ಇದು ಮೋಸ್ಟ್ ಕ್ರೌಡೆಡ್ ಸೆಗ್ಮೆಂಟ್ ಭಾರತದಲ್ಲಿ ಇರೋ ಕಾರ್ಗಳಲ್ಲಿ. ಯಾವುದೇ ಮ್ಯಾನುಫ್ಯಾಕ್ಚರರ್ ತಗೊಳ್ಳಿ, 1 ಅಥವಾ 2 ಕಾರು ಇದೇ ಸೆಗ್ಮೆಂಟ್ ಅಲ್ಲಿ ಲಾಂಚ್ ಮಾಡಿದ್ದಾರೆ. ಬಟ್ ಡೀಸೆಲ್ ಆಪ್ಷನ್ ಇರೋದು ಬರೀ ಹ್ಯುಂಡೈ ಮತ್ತೆ ಕಿಯಾದಲ್ಲಿ ಮಾತ್ರ. ಅಂಡ್
ವೆರಿ ಗುಡ್ ಡೀಸೆಲ್ ಎಂಜಿನ್ಸ್. ಹೌದು. ನಮ್ಮ ಜೊತೆ ಇವತ್ತಿರೋದು 1.5 ಲೀಟರ್ ಡೀಸೆಲ್ ಟಾಪ್ ಎಂಡ್ SX ಆಪ್ಷನಲ್ ಮಾಡೆಲ್ ವಿತ್ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್. ಇದು ತುಂಬಾನೇ ಟ್ರೈಡ್ ಅಂಡ್ ಟೆಸ್ಟೆಡ್ ಎಂಜಿನ್. ಹುಂಡಾಯ್ ಅವರು ಬಂದಾಗಿಂದನೂ ಈ ಎಂಜಿನ್ ಉಪಯೋಗಿಸ್ತಿದ್ದಾರೆ. ಡೀಸೆಲ್ ಎಂಜಿನ್ ತುಂಬಾ ಸ್ಮೂತ್ ಇದೆ ಅಂಡ್ ಸಾಕಷ್ಟು ಗಾಡಿಗಳು ಸೇಲ್ ಆಗಿ ಸಾಕಷ್ಟು ಜನ ಓಡಿಸ್ತಿರೋದ್ರಿಂದ ಎಲ್ಲರಿಗೂ ಈ ಎಂಜಿನ್ ಬಗ್ಗೆ ಗೊತ್ತು. ಹೌದು, ಇದು ಬಹಳ ವರ್ಷದಿಂದ ಎಲ್ಲಾ ಕಾರ್ಗಳಲ್ಲೂ ಉಪಯೋಗಿಸಿರೋದು. ನೀವ್ ಹೇಳ್ದಂಗೆ ತುಂಬಾ ಸ್ಮೂತ್, ಮತ್ತೆ ಆ ಎಂಜಿನ್ ಗೇರ್ ಬಾಕ್ಸ್ ಕಾಂಬಿನೇಷನ್ ಕೂಡ ತುಂಬಾ ಸ್ಮೂತ್ ಆಗಿದೆ, ಚೆನ್ನಾಗಿದೆ. ಹೊಸ ಡಿಸೈನ್ ಬಗ್ಗೆ ಮಾತಾಡೋಣ. ಆಕ್ಚುಲಿ ಈ ಮಾಡೆಲ್ 2024ರಲ್ಲಿ ಇವರು ಲಾಂಚ್ ಮಾಡೋಕ್ಕಿಂತ ಮುಂಚೆ ಬರತ್ತೆ ಅಂತ ಹೋದ ವರ್ಷ ಎಲ್ಲ ಹೇಳ್ತಿದ್ದಾಗ ಹೆಚ್ಚಾಗಿ ಈ ಸೌತ್ ಏಷ್ಯನ್ ಮಾರ್ಕೆಟ್ ಅಲ್ಲಿ ರಿಲೀಸ್ ಆಗಿರೋ ತರದ್ದೇ ಮಾಡೆಲ್ ಬರುತ್ತೆ ಇಂಡಿಯಾದಲ್ಲೂ ಸಹ ಅಂತ ಹೇಳ್ತಾ ಇದ್ರು. ಅದು ಮುಂದೆಗಡೆಯಿಂದ ನೋಡಿದಾಗ ಹೆಚ್ಚು ಕಮ್ಮಿ ಟ್ಯೂಸಾನ್ ಇದೆಯಲ್ಲ ಇವ್ರದೇನೆ, ಹುಂಡಾಯ್ ಅವ್ರದ್ದು, ಅದೇ ರೀತಿ ಫ್ರಂಟ್ ಇತ್ತು. ಅವಾಗ ನಾವು ಯೋಚನೆ ಮಾಡ್ತಿದ್ವಿ ಅದು ಹೇಗೆ ಫ್ರಂಟ್ ಅಲ್ಲಿ ಎರಡೂ ಕಾರು ಒಂದೇ ತರ ಇದ್ದು ಬೇರೆ ಬೇರೆ ಸೆಗ್ಮೆಂಟ್ ಬೇರೆ ಬೇರೆ ಪ್ರೈಸಿಂಗ್ ಅಲ್ಲಿ ಬರುತ್ತೆ ಅಂತ ಹೇಳಿ. ಬಟ್ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಹುಂಡಾಯ್ ಅವರು. ಈ ಫ್ರಂಟ್ ಫೇಸ್ ಡಿಸೈನ್ ಬರೀ ಇಂಡಿಯಾ ಸ್ಪೆಸಿಫಿಕ್ ಆಗಿ ಮಾಡಿರೋದು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈ ಡಿಸೈನ್ ನ ಒಂದು ಬುಚ್ ಲುಕ್ ಕೊಟ್ಟಿದ್ದಾರೆ ಈ ಕಾರ್ಗೆ. ಅದು ಮಿಸ್ಸಿಂಗ್ ಇತ್ತು ಹುಂಡಾಯ್ ಅಲ್ಲಿ. ತುಂಬಾ ಸಾಫ್ಟ್ ಕಾರ್ ತರ ಕಾಣಿಸೋದು ಯಾವಾಗ. ಮುಂಚೆ ಐ ಥಿಂಕ್ ಹಳೆ ಕ್ರೇಟಾ ತುಂಬಾ ಪೋಲರೈಸಿಂಗ್ ಇತ್ತು, ಇದು ಸ್ವಲ್ಪ ಅದರಷ್ಟು ಪೋಲರೈಸಿಂಗ್, ಅದೊಂಥರ ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ದಂಗಿತ್ತು, ಎಸ್ಪೆಷಲಿ ಹಿಂದ್ಗಡೆ. ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಇಟ್ಸ್ ಅ ಬಿಗ್ ಇಂಪ್ರೂವ್ಮೆಂಟ್. ಒಂಥರ ಸ್ವಲ್ಪ ಕ್ಲೀನರ್ ಲುಕ್ ಕೊಟ್ಟಿದ್ದಾರೆ. ಹೌದು, ತುಂಬಾ ಚೆನ್ನಾಗಿ ಬಂದಿದೆ ಈ ಡಿಸೈನ್ ಮಾಡಿರೋದು. ಈಗಿಂದು ಡಿಸೈನ್ ಲ್ಯಾಂಗ್ವೇಜಸ್ ಎಲ್ಲಾ ಕಾರ್ ಕಂಪ್ನೀಸ್ ಫಾಲೋ ಮಾಡೋದು ಸ್ಪ್ಲಿಟ್ ಹೆಡ್ ಲ್ಯಾಂಪ್. ಸೊ ಮೇಲ್ಗಡೆ LED DRLs ಇದೆ, ಕೆಳಗಡೆ ಹೆಡ್ ಲ್ಯಾಂಪ್ಸ್ ಇದೆ. ಫಾಗ್ ಲ್ಯಾಂಪ್ಸ್ ಗೆ ಬೇರೆ ಹೌಸಿಂಗ್ ಯೂನಿಟ್ ಇಲ್ಲ, ಅದ್ರಲ್ಲೇನೆ ಇನ್ಕ್ಲೂಡ್ ಆಗಿದೆ ಅದು ಸಹ. ಮುಂದೆಗಡೆ ದೊಡ್ಡದಾದ ಗ್ರಿಲ್ಸ್ ಕೊಟ್ಟಿದ್ದಾರೆ. ಈ ಸ್ಪೇಸಿಂಗ್ ಸ್ವಲ್ಪ ಜಾಸ್ತಿ ಇದೆ. ಸ್ಪೇಸಿಂಗ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ರೇಡಿಯೇಟರು ಆ ವೈರಿಂಗ್ ಎಲ್ಲ ಸ್ವಲ್ಪ ಕಾಣುತ್ತೆ, ಬಟ್ ಅದು ಮೈನರ್ ಇಶ್ಯೂ. ಓವರ್ ಆಲ್ ಡಿಸೈನ್ ತುಂಬ ಚೆನ್ನಾಗಿದೆ. ಅದಲ್ದೇನೆ ಈ ಲೋಗೋ ಕೆಳಗಡೆ ಕ್ಯಾಮ್ರಾ ಕೊಟ್ಟಿದ್ದಾರೆ, ಸರೌಂಡ್ 360 ಡಿಗ್ರಿ ಕ್ಯಾಮ್ರಾ ಒಳಗಡೆಯಿಂದ ನೋಡೋದಕ್ಕಾಗಿ. ಹಾಗೇನೆ 4 ಸೆನ್ಸಾರ್ಸ್ ಇದೆ ಮುಂದ್ಗಡೆ, ಮತ್ತೆ ADAS ಇದೆ, ಕ್ಯಾಮ್ರಾ ಆ್ಯಂಡ್ ರೇಡಾರ್ ಇರೋದು. ಸೊ ಅದ್ರ ಬಗ್ಗೆ ಮತ್ತೆ ಮಾತಾಡೋಣ. ಬಾನೆಟ್ ಕ್ರೀಸ್ ಡಿಸೈನ್ ಚೇಂಜ್ ಮಾಡಿದ್ದಾರೆ. ಅದು ಕೂಡ ಇದ್ರದ್ದು ಲುಕ್ಸ್ ನ SUV ಟೈಪ್ ಲುಕ್ ಕೊಡೋದಕ್ಕೆ ಟ್ರೈ ಮಾಡಿರೋದನ್ನ ಎನ್ಹಾನ್ಸ್ ಮಾಡತ್ತೆ ಸ್ವಲ್ಪ ಮಟ್ಟಿಗೆ. ಉಳ್ದಂತೆ ಆಗ್ಲೇ ಹೇಳ್ದಾಗೇನೆ ಇದು ಹೊಸ ಜನರೇಷನ್ ಅಲ್ಲ. ಸೊ ಇರೋ ಕಾರ್ನೇ ಅವರು ಮಾಡಿಫೈ ಮಾಡಿ ಹೊಸ ಡಿಸೈನ್ ಲ್ಯಾಂಗ್ವೇಜ್ ಹಾಕಿ ಹೊರತಂದಿದ್ದಾರೆ. ಹಾಗೆ ಈ ಆಕ್ಚುಲಿ ಶಾಸಿ ನಾವು ಕೇಳ್ದಂಗೆನೆ 2015ರಲ್ಲಿ ಅವರು ಫಸ್ಟ್ ಲಾಂಚ್ ಮಾಡಿದಾಗಿಂದ ಯಾವ ಶಾಸಿ ಇದೆಯೋ ಅದೇ ಶಾಸಿನ ಉಪಯೋಗಿಸ್ತಿದ್ದಾರೆ ಇನ್ನೂ ಸಹ. ಬಟ್ ಈಗ ಸೇಫ್ಟಿ ಫೀಚರ್ಸ್ ಇದೆಲ್ಲ ಇನ್ಕ್ಲೂಡ್ ಮಾಡಿದ್ದಾರೆ ಅದರಲ್ಲಿ. ಅದ್ರ ಬಗ್ಗೆ ಸೇಫ್ಟಿ ಬಗ್ಗೆ ಮಾತಾಡ್ತಾ ಹೇಳೋಣ. ಖಂಡಿತ. ಸೈಡ್ ಪ್ರೊಫೈಲಿಗೆ ಬಂದ್ರೆ ಏನು ಚೇಂಜಸ್ ಮಾಡಿಲ್ಲ, ಪ್ರೊಫೈಲ್ ಎಕ್ಸಾಕ್ಟ್ಲಿ ಹಂಗೇನೆ ಇದೆ. ಒಂದೇ ಚೇಂಜ್ ಅಂದ್ರೆ ಈ ಅಲಾಯ್ ವೀಲ್ಸ್ ಡಿಸೈನ್ ಸ್ವಲ್ಪ ಮೈನರ್ ವೇರಿಯೇಷನ್ ಇದೆ. ಈಗ್ಲೂ ಸಹ 17 ಇಂಚ್ ವೀಲ್ಸ್ ಏನೇ ಬರೋದು. ಸೊ ಹಿಂದ್ಗಡೆ ಬಂದಾಗ ಕ್ರೇಟಾದು ವರ್ಸ್ಟ್ ಲುಕಿಂಗ್ ಸೈಡ್ ಇಂದ ಇವಾಗ ಬೆಸ್ಟ್ ಲುಕಿಂಗ್ ಸೈಡ್ ಆಗಿದೆ. ಮುಂಚೆ ಇದ್ದಿದ್ದು ಡಿಸೈನ್ ಒಂಥರ ಮಿಕ್ಸ್ ಅಂಡ್ ಮ್ಯಾಚ್ ಆಗಿತ್ತು, ವಿಯರ್ಡ್ ಶೇಪ್ಸ್ ಇತ್ತು. ಇವಾಗೆಲ್ಲ ನೀಟಾಗಿ ಆ ಸಿಂಗಲ್ ಲೈಟ್ ಸ್ಟ್ರಿಪ್, ಒಂಥರ ಕಾಮನ್ ಡಿಸೈನ್ ಲ್ಯಾಂಗ್ವೇಜ್ ಅದು. ಜೊತೆಗೆ ಸಿಂಪ್ಲಿಫೈಡ್ ಲೈಟ್ಸ್, ಟೈಲ್ ಲೈಟ್ಸ್ ಆಗಲಿ ಅಥವಾ ಇಂಡಿಕೇಟರ್ಸ್ ಆಗಲಿ, ಸೀಕ್ವೆನ್ಷಿಯಲ್ ಇಂಡಿಕೇಟರ್ ಬರುತ್ತೆ. ತುಂಬಾ ಕ್ಲೀನ್ ಲುಕ್ ಕೊಟ್ಟಿದ್ದಾರೆ. ಜೊತೆಗೆ ಬಂಪರ್ ಅಲ್ಲಿ ಸ್ಕಿಡ್ ಪ್ಲೇಟ್ ಇಂಟಿಗ್ರೇಟ್ ಆಗಿದೆ. ಒಂಥರ ಇವಾಗ ನೀಟ್ ಅಂಡ್ ಕ್ಲೀನ್ ಲುಕ್ ಬಂದಿದೆ. ಐ ಥಿಂಕ್ ಉಳಿದಂತೆ ಬೇರೆ ಯಾವ ಚೇಂಜಸ್ಸು ಇಲ್ಲ ಡಿಸೈನ್ ವೈಸ್ ಆಗಲಿ. ಈವನ್ ಪ್ಯಾನರಾಮಿಕ್ ಸನ್ ರೂಫ್ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದೆ ಇವರು, ಅದು ಆಪ್ಷನ್ ಇನ್ನೂ ಇದೆ. ಸೈಡಲ್ಲಿರೋ ರೂಫ್ ರೈಲ್ಸ್ ಸೇಮ್ ಡಿಸೈನ್ ಎಲಿಮೆಂಟ್ ಅಷ್ಟೇ, ವೆಯ್ಟ್ ಏನು ಕ್ಯಾರಿ ಮಾಡಕ್ ಆಗೋದಿಲ್ಲ. ಜೊತೆಗೆ ಬೂಟ್ ಮುಂಚೆಯಿಂದನೂ ಕ್ವೈಟ್ ಸ್ಪೇಷಿಯಸ್ ಆಗಿತ್ತು. ಮ್ಯಾನ್ಯುಯಲಿ ಆಪರೇಟೆಡ್, ಇದರಲ್ಲಿ ಎಲೆಕ್ಟ್ರಾನಿಕ್ ಏನು ಬರೋದಿಲ್ಲ. ಹಾಗೇನೇ ಇದೆ, ಯೂಸಬಲ್ ಬದಲಾವಣೆ ಇಲ್ಲ ಇಲ್ಲಿ. ಹೌದು, ಬಟ್ ಸಾಕಷ್ಟು ದೊಡ್ಡ ಬೂಟ್. ಹೌದು, ಸೊ ಉಪಯೋಗಿಸ್ಬೋದು ಚೆನ್ನಾಗಿ. ಮತ್ತೆ ಇಲ್ಲಿ ಸ್ಪೇರ್ ವೀಲ್ ಕೊಟ್ಟಿದ್ದಾರೆ ಕೆಳಗಡೆ, ಫುಲ್ ಸೈಜ್ ಸ್ಪೇರ್ ವೀಲ್, ಬಟ್ ಅಲಾಯ್ಸ್ ಇಲ್ಲ. ಇಂಟೀರಿಯರ್ಸ್ ಅಲ್ಲಿ ಏನೇನ್ ಚೇಂಜಸ್ ಮಾಡಿದ್ದಾರೆ ನೋಡೋಣ. ಒಳಗಡೆ ಬಂದ ತಕ್ಷಣ ಕಾಣೋದು ಈ ಗ್ರೇ ಮತ್ತೆ ಬೀಜ್ ಕಾಂಬಿನೇಷನ್ ಅಲ್ಲಿ, ಜೊತೆಗೆ ಪಿಯಾನೋ ಬ್ಲಾಕ್ ಫಿನಿಶ್, ಮತ್ತೆ ಅಲ್ಲಲ್ಲಿ ಕಾಪರ್ ಇನ್ಸರ್ಟ್ಸ್. ಈ ಡಿಸ್ಪ್ಲೇ ಸುತ್ತ ಆಗ್ಲಿ ಅಥವಾ ಈ ಸೀಟ್ಸ್ ಕೂಡ ರೈಟ್, ಈ ಸೀಟ್ ಪೈಪಿಂಗ್ ಕಾಪರ್ ಫಿನಿಶ್ ಅಲ್ಲಿ ಇದೆ, ಸ್ಟಿಚಿಂಗ್ ಕೂಡ. ಸೊ ಆ ಕಲರ್ ಕಾಂಬಿನೇಷನ್ ಒಂದು ಚೇಂಜ್ ಆಗಿದೆ.
ಇನ್ನೊಂದು ಈ ಲೇಯರ್ಡ್ ಡ್ಯಾಶ್ ಬೋರ್ಡ್ ಅಂತ ಹೇಳ್ತೀವಿ. ಮೇಲ್ಗಡೆ ಒಂದು ಲೇಯರ್ ಅಲ್ಲಿ ನಿಮಗೆ AC ವೆಂಟ್ಸು, ಈ ಡಿಸ್ಪ್ಲೇ ಎಲ್ಲ ಸಿಗುತ್ತೆ. ಅದ್ರ ಕೆಳಗಡೆ ಇಲ್ಲಿ ಫೋನ್ ಇಟ್ಕೊಳ್ಳೋಕ್ಕೆ ಸ್ವಲ್ಪ ಜಾಗ ಕೊಟ್ಟಿದ್ದಾರೆ. ಈ AC ವೆಂಟ್ಸ್ ಮಧ್ಯದಲ್ಲಿ ಒಂಥರ ಕ್ಲೀನಾಗಿ ಸಿಂಗಲ್ ಒನ್ ಲೈನ್ ಬಂದಂಗೆ. ಅದ್ರ ಕೆಳಗಡೆ ಬೇರೆ ಎಲ್ಲ ಕಂಟ್ರೋಲ್ಸ್ ಆ್ಯಂಡ್ ಉಳಿದಿದ್ದು ಗೇರ್ ಲೀವರ್ ಆ್ಯಂಡ್ ಆಲ್ ದಟ್. ಸೊ ಎರಡು ವಿಷಯ ನಂಗೆ ತುಂಬಾ ಇಷ್ಟ ಆಗಿದ್ದು ಅಂದ್ರೆ, ಒಂದು ಈ ಲೇಔಟ್ ನ ಅವರು ಮಾಡಿರೋದು, ಡಿಸೈನ್ ಮಾಡಿರೋ ರೀತಿ, ಹಾಗೆ ಕಲರ್ ಕಾಂಬಿನೇಷನ್ಸ್ ಉಪಯೋಗಿಸಿರೋದು, ಈ ಕೆಳಗಡೆ ಫೋನ್ ಇಡೋದಕ್ಕೆ ಉಪಯೋಗಿಸಿರುವಂತ ಸ್ವಲ್ಪ ರಬ್ಬರ್ ಮಟೀರಿಯಲ್, ಇದು ಎಲ್ಲ ಹಾರ್ಡ್ ಪ್ಲಾಸ್ಟಿಕ್, ಸಾಫ್ಟ್ ಮಟೀರಿಯಲ್ ಸ್ವಲ್ಪ ಕಡೆ ಉಪಯೋಗಿಸಬಹುದಿತ್ತು. ಆದ್ರೂ ಸಹ ಇದ್ರದ್ದು ಟೆಕ್ಸ್ಚರ್ ಇದೆಯಲ್ಲ, ಇದು ನೋಡೋದಕ್ಕೆ ಮುಟ್ಟೋದಕ್ಕೆ ತುಂಬಾ ಚೆನ್ನಾಗಿದೆ. ತುಂಬಾ ಚೀಪ್ ಪ್ಲಾಸ್ಟಿಕ್ ಅಂತ ಅನ್ಸೋದಿಲ್ಲ. ಖಂಡಿತ. ಐ ಥಿಂಕ್ ಹ್ಯುಂಡೈನಲ್ಲಿ ಜೊತೆ ಕಿಯಾನಲ್ಲಿ ಕೂಡ ಕ್ವಾಲಿಟಿ ಆಫ್ ಮೆಟೀರಿಯಲ್ಸ್ ಬಗ್ಗೆ ಏನು ಮಾತಿಲ್ಲ. ನೋಡೋಕ್ಕೂ ಚೆನ್ನಾಗಿರುತ್ತೆ, ಕ್ವಾಲಿಟಿನೂ ಚೆನ್ನಾಗಿರುತ್ತೆ. ಇವೆರಡನ್ನ ಕಂಪೇರ್ ಮಾಡಿದ್ರೆ ನಂಗೆ ಸೆಲ್ಟಾಸ್ ಸ್ವಲ್ಪ ಜಾಸ್ತಿ ಇಷ್ಟ ಆಯ್ತು. ಅದ್ರಲ್ಲಿ ಇನ್ನೂ ಪ್ರೀಮಿಯಂ ಆಗಿ ಕಾಣುತ್ತೆ. ಹೌದು, ಡ್ಯಾಶ್ ಬೋರ್ಡ್. ಬಟ್ ಒಂಥರ ಕ್ಲೀನ್ ಲೇಔಟ್. ಇವಾಗ ಈ ಡ್ರೈವರ್ ಡಿಸ್ಪ್ಲೇನು ಕೂಡ ಒಂಥರ ಕನೆಕ್ಟೆಡ್ ಡಿಸ್ಪ್ಲೇಸ್ ಇದೆ, ಅಂಡ್ ಜೊತೆಗೆ ಅದ್ರ ಮೇಲ್ಗಡೆ ಹುಡ್ ಇಲ್ಲ. ಸೊ ಒಂಥರ ನೀವು ಮುಂದ್ಗಡೆ ನೋಡುವಾಗ ತುಂಬಾ ಕ್ಲೀನ್ ಲುಕ್, ಏನು ವಿಸಿಬಿಲಿಟಿ ಹ್ಯಾಂಪರ್ ಮಾಡುವಂಥದ್ದು ಏನೂ ಇಲ್ಲ. ಈ ಡಿಸ್ಪ್ಲೇಸ್ ಬಗ್ಗೆನೇ ಮಾತಾಡೋದಾದ್ರೆ, ಹ್ಯುಂಡೈ ಸ್ಟ್ಯಾಂಡರ್ಡ್ ತುಂಬಾ ಕ್ರಿಸ್ಪ್, ರಿಯಲಿ ಗುಡ್ ಕ್ವಾಲಿಟಿ ಡಿಸ್ಪ್ಲೇ ಸೈಜು. ಎರಡು 10.25 ಇಂಚ್ ಡಿಸ್ಪ್ಲೇಗಳು. ನಾವು ಸೆಲ್ಟಾಸ್ ಅಲ್ಲಿ ನೋಡಿದೀವಿ ಸಿಮಿಲರ್ ಡಿಸ್ಪ್ಲೇ, ಸಿಮಿಲರ್ ಫಾಂಟ್ಸ್ ಎಲ್ಲದೂ ಇದೆ. ಈ ಡ್ರೈವರ್ಸ್ ಡಿಸ್ಪ್ಲೇ ಯೂನಿಟ್ ಆಲ್ಕಜಾರ್ ಕ್ವೈಟ್ ಸಿಮಿಲರ್ ಆಗಿದೆ. ಅದೇ ಕಲರ್ ಕಾಂಬಿನೇಷನ್ಸ್, ಆ ಥೀಮ್ಸ್ ಕೂಡ ಹಾಗೇನೆ ಚೇಂಜ್ ಆಗುತ್ತೆ. ನೀವು ಮೋಡ್ಸ್ ಚೇಂಜ್ ಆದಂಗೂ, ಸ್ಪೋರ್ಟ್ ಮೋಡಲ್ಲಿ ರೆಡ್ ಕಲರು, ಸಿಟಿ ಮೋಡಲ್ಲಿ ಬ್ಲೂ ಕಲರು, ಹಾಗೆ ಓವರ್ ಆಲ್ ಈಗ ಕಾರ್ ಕಂಪ್ನೀಸ್ ಎಲ್ಲಾ ಕಂಟ್ರೋಲ್ಸ್ನು ಡಿಸ್ಪ್ಲೇಗೆ ತಗೊಂಡು ಹೋಗ್ತಿದ್ದಾರೆ. ಆದ್ರೆ ಹ್ಯುಂಡೈ ಅವರು ಇನ್ನೂ ಸಹ ಸಾಕಷ್ಟು ಬಟನ್ಸ್ ನ ಇಟ್ಟಿದ್ದಾರೆ. ಎಲ್ಲಾ ನಿಮ್ಮ ಆಪರೇಷನ್ಸ್ಗೂ ಒಂದೊಂದು ಬಟನ್ ಇದೆ. ಸೊ ಅದು ತುಂಬಾ ಒಳ್ಳೇದು. ಎಲ್ಲದಕ್ಕೂ ಸ್ಕ್ರೀನ್ಗೆ ಹೋಗ್ಬೇಕಾಗಿಲ್ಲ, ಹುಡುಕ್ಬೇಕಾಗಿಲ್ಲ. ಹೌದು, ಅಂದ್ರೆ ಎರಡು ಆಪ್ಷನ್ ಕೊಟ್ಟಿದ್ದಾರೆ ನಿಮ್ಗೆ. AC ಕಂಟ್ರೋಲ್ ಸ್ಕ್ರೀನ್ ಅಲ್ಲಿ ಕೂಡ ಇದೆ, ಆದ್ರೆ ಹಂಗ್ ಯೂಸ್ ಮಾಡ್ಬೇಕಾಗಿಲ್ಲ. ಇವಾಗ ಒಂದ್ ಅಡಿಷನಲ್ ಫೀಚರ್ ಅಂದ್ರೆ ಡ್ಯುಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ ಬಂದಿದೆ ಈ 2024 ಮಾಡೆಲ್ ಅಲ್ಲಿ. ಅಂಡ್ ಅದೇ ಇಟ್ಸ್ ಈಸಿ ಟು ಯೂಸ್. ಎಲ್ಲ ನಾಬ್ಸ್, ಬಟನ್ಸ್ ಆಗ್ಲಿ ತುಂಬಾ ಟ್ಯಾಕ್ಟೈಲ್ ಇದೆ, ಇಟ್ಸ್ ಈಸಿ ಟು ಯೂಸ್. ಹಾಗೆ ಸೆಂಟ್ರಲ್ ಕನ್ಸೋಲ್ ನೋಡಿದ್ರೆ ವೈರ್ಲೆಸ್ ಚಾರ್ಜರ್ ಇದೆ ಇಲ್ಲಿ ಮೊಬೈಲ್ ಫೋನ್ ಇಟ್ಕೊಳ್ಳೋ ಜಾಗದಲ್ಲಿ. ಆದ್ರೆ ಇನ್ನೂ ವೈರ್ಲೆಸ್ ಆಂಡ್ರಾಯ್ಡ್ ಆಟೋ ಅಂಡ್ ಆಪಲ್ ಕಾರ್ಪ್ಲೇ ಇಲ್ಲ. ಇನ್ನು ವೈರ್ಡ್ ಇದೆ. ಈ ಸೆಗ್ಮೆಂಟ್ ಅಲ್ಲಿ ಬೇರೆ ಎಲ್ಲರೂ ವೈರ್ಲೆಸ್ ಕೊಡ್ತಾ ಇದ್ದಾರೆ, ಬಟ್ ಹ್ಯುಂಡೈನವ್ರು ಇನ್ನೂ ಆಪ್ಷನ್ ಕೊಟ್ಟಿಲ್ಲ. ಜೊತೆಗೆ ಇಲ್ಲಿ ಡ್ರೈವ್ ಮತ್ತೆ ಟ್ರಾಕ್ಷನ್ ಮೋಡ್ಸ್ ಚೇಂಜ್ ಮಾಡೋದಕ್ಕೆ ನಾಬ್ ಇದೆ. ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಬರುತ್ತೆ ವಿತ್ ಆಟೋ ಹೋಲ್ಡ್ ಫಂಕ್ಷನಾಲಿಟಿ. ಅಂಡ್ ಎರಡು ಸೀಟ್ಗೂ ವೆಂಟಿಲೇಟೆಡ್ ಸೀಟ್ಸ್ ಆಪ್ಷನ್ ಇದೆ. ಸೊ ಯಾವುದೇ ಫೀಚರ್ ವೈಸ್ ಯಾವಾಗ್ಲೂ ಹಾಗೆ ಅಲ್ಲ, ಹ್ಯುಂಡೈ ಅವರು ಮತ್ತೆ ಕಿಯಾದವರು ಏನು ಫೀಚರ್ ನ ಬಿಟ್ಟೇ ಇರೋದಿಲ್ಲ, ಎಲ್ಲದನ್ನ ತುಂಬಿಸ್ಕೊಟ್ಬಿಡ್ತಾರೆ ಕಾರ್ನಲ್ಲಿ. ಹಾಗೆ ಇಲ್ಲಿ ಎರಡು ಕಪ್ ಹೋಲ್ಡರ್ಸ್ ಇದೆ. ಒಂದು ಆಮ್ರೆಸ್ಟ್ ಕೆಳಗಡೆ ಒಂದು ಚಿಕ್ಕದೊಂದು ಜಾಗ ಇದೆ, ಚಿಕ್ಕ ಪುಟ್ಟ ಸಾಮಾನು ಇಟ್ಕೋಬಹುದು. ಆಮ್ರೆಸ್ಟ್ ಇನ್ನೂ ಫಿಕ್ಸ್ಡ್ ಇದೆ, ಮೂವ್ ಮಾಡೋಕೆ ಆಗಲ್ಲ. ಉಳಿದಂತೆ ಸನ್ ರೂಫ್, ಪ್ಯಾನೋರಾಮಿಕ್ ಸನ್ ರೂಫ್ ಮೊದಲಿಂದನೂ ಇತ್ತು, ಅದರಲ್ಲೂ ಏನು ಬದಲಾವಣೆ ಇಲ್ಲ. ಹೊಸ ಮಾಡೆಲ್ ನಲ್ಲಿ ಬದಲಾವಣೆ ಅಂದ್ರೆ ಎಡಾಸ್. ಹೌದು. ಸೊ ಈಗ ಲೆವೆಲ್ 2 ಎಡಾಸ್ ಫಂಕ್ಷನಾಲಿಟಿ ಕೊಟ್ಟಿದ್ದಾರೆ. ಸೊ ಎಡಾಸ್ ಅಲ್ಲಿ ಇವಾಗ ನಿಮ್ಗೆ ಅಡಾಪ್ಟಿವ್ ಕ್ರೂಸ್ ಫಂಕ್ಷನಾಲಿಟಿ ಇದೆ ವಿತ್ ಸ್ಟಾಪ್ ಅಂಡ್ ಗೋ. ಸೊ ನಿಮ್ಮ ಮುಂದೆ ಹೋಗ್ತಿರೋ ವೆಹಿಕಲ್ ನಿಂತ್ರೆ ಈ ವೆಹಿಕಲ್ ಕೂಡ ನಿಲ್ಲತ್ತೆ, ಅದು ಮೂವ್ ಆದ ತಕ್ಷಣ ಇದನ್ನು ಮೂವ್ ಆಗುತ್ತೆ. ಹಾಗೇನೆ ಆಟೋ ಎಮರ್ಜೆನ್ಸಿ ಬ್ರೇಕಿಂಗ್ ಇದೆ. ಸೊ ಯಾರಾದ್ರೂ ಅಡ್ಡ ಬಂದ್ರೆ ಫುಲ್ ಸ್ಟಾಪಿಗೆ ಬರುತ್ತೆ. ರಿಯರ್ ಕ್ರಾಸ್ ಟ್ರಾಫಿಕ್ ಅಲರ್ಟ್ ಇದೆ. ರಿವರ್ಸ್ ಹಾಕಿ ಹೋಗುವಾಗ ಕಾಣಿಸದೇ ಇದ್ರೂ ನಿಮ್ಗೆ ಅಲರ್ಟ್ ಕೊಡುತ್ತೆ, ಯಾವ ಕಡೆಯಿಂದ ಏನಾದ್ರು ವೆಹಿಕಲ್ ಬರ್ತಾ ಇದೆ ಅಥವಾ ಯಾರಾದ್ರೂ ಮನುಷ್ಯರು ಬರ್ತಾ ಇದ್ರೆ ಅಲರ್ಟ್ ಕೊಡುತ್ತೆ. ಹಾಗೇನೆ ಲೇನ್ ವಾಚ್ ಇದೆ. ಸೊ ಬ್ಲೈಂಡ್ ಸ್ಪಾಟ್ ವಾರ್ನಿಂಗ್ ಕೂಡ ಇದೆ, ಒಂದು ಬೀಪ್ ಬರುತ್ತೆ. ಮಿರರ್ ಅಲ್ಲಿ ಕೂಡ ಒಂದು ಲೈಟ್ ಬರುತ್ತೆ. ಅಂಡ್ ಇದನ್ನೆಲ್ಲ ನಮ್ಮ ಭಾರತದ ಕಂಡೀಷನ್ಸ್ಗೆ ಸಾಕಷ್ಟು ಕಸ್ಟಮೈಸ್ ಮಾಡಿದೀವಿ ಅಂತ ಹ್ಯುಂಡೈ ಅವರು ಹೇಳ್ತಾರೆ. ಅದು ಹೌದು, ಯಾಕಂದ್ರೆ ನಮ್ಮ ರಸ್ತೆಗಳಲ್ಲಿ ಆ ಪಾರ್ಟಿಷನ್ ವೈಟ್ ಪೇಂಟ್ ಮಧ್ಯದಲ್ಲಿ ಏನಿರುತ್ತೆ ಅದು ಟ್ರ್ಯಾಕ್ದು ತುಂಬಾ ಕ್ಲಿಯರ್ ಇರೋದಿಲ್ಲ. ಮಣ್ಣು ಬಂದಾಗ್ಲಿ ಮಳೆ ಬಂದಾಗ ಅದು ಸ್ವಲ್ಪ ಫೇಡ್ ಔಟ್ ಆದಂಗಿರತ್ತೆ. ಅದನ್ನು ಸಹ ಸಾಕಷ್ಟು ಮಟ್ಟಿಗೆ ಈ ಕಾರ್ ರೆಕಗ್ನೈಸ್ ಮಾಡುತ್ತೆ. ಬೇರೆ ಕಾರ್ಗಳು ಇದೇ ರೀತಿ ಫಂಕ್ಷನಾಲಿಟಿ ಇರುವಂತದ್ದು ಅಷ್ಟು ಚೆನ್ನಾಗಿ ರೆಕಗ್ನೈಸ್ ಮಾಡದೇ ಇದ್ದದನ್ನ ಇದು ರೆಕಗ್ನೈಸ್ ಮಾಡಿ ಅದಕ್ಕೆ ತಕ್ಕಂತೆ ಅಳವಡಿಸ್ಕೊಳತ್ತೆ. ಹೌದು ಹೌದು.
ಜೊತೆಗೆ ಎಡಾಸ್ ಅಲ್ಲಿ ಹೈ ಬೀಮ್ ಅಸಿಸ್ಟ್ ಕೂಡ ಇದೆ. ಸೊ ನಿಮ್ ಎದುರುಗಡೆಯಿಂದ ಯಾವ್ದಾದ್ರು ವೆಹಿಕಲ್ ಬಂದ್ರೆ ಹೈ ಬೀಮ್ ಅಡ್ಜಸ್ಟ್ ಆಗುತ್ತೆ, ಕೆಳಗಡೆ ಹೋಗುತ್ತೆ ಇಲ್ಲ ಆಫ್ ಆಗುತ್ತೆ, ಅವ್ರಿಗೆ ಕಣ್ಣಿಗೆ ಲೈಟ್ ಹೊಡೆಯೋದು ಇರೋ ತರ. ಒಂದು ಎಡಾಸ್ ಸ್ಪೆಷಲ್ ಫೀಚರ್ ಅಂದ್ರೆ ಇದರಲ್ಲಿ ಕ್ಯಾಮ್ರಾ ಜೊತೆ ರೇಡಾರ್ ಕೂಡ ಇದೆ. ಈ ರೇರ್ ಕ್ರಾಸ್ ಟ್ರಾಫಿಕ್ ಅಲರ್ಟ್ ಆಗಲಿ ಅಥವಾ ಎಮರ್ಜೆನ್ಸಿ ಬ್ರೇಕಿಂಗ್ಗೆ ರೇಡಾರ್ ಇಸ್ ಮೋರ್ ಯೂಸ್ಫುಲ್, ಇಟ್ಸ್ ಮೋರ್ ಅಕ್ಯುರೇಟ್. ಒಂದೇ ಒಂದು ಈ ಕ್ಯಾಬಿನ್ ಅಲ್ಲಿ ಹುಂಡೈ ಸ್ಟ್ಯಾಂಡರ್ಡ್ಸ್ಗೆ ಇಲ್ಲ ಅಂತ ಅನ್ಸಿದ್ದು ನನಗೆ, ಈ ಎರಡು ಪ್ಯಾನಲ್ ನ ಜಾಯಿನ್ ಮಾಡಿದಾರಲ್ಲ, ಇಲ್ಲಿ ಸೇರಿಸಿದ ಜಾಗದಲ್ಲಿ ಈ ಗ್ಯಾಪ್ ಮೇಲೆ ಕೆಳಗೆ ಇದೆ. ಸೊ ಆ ಫಿನಿಶ್ ಅಷ್ಟು ನೀಟಾಗಿ ಕಾಣ್ತಿಲ್ಲ, ಬಟ್ ಅದೊಂದು ಮೈನರ್ ಇದು. ಆದ್ರೂ ಸಹ ಅದು ಡ್ರೈವರಿಗೆ ಕಾಣಿಸೋದಿಲ್ಲ, ಬರೀ ಪ್ಯಾಸೆಂಜರಿಗೆ ಮಾತ್ರ ಕಾಣುವಂಥದ್ದು. ಆ ಕಡೆ ನೋಡಬಾರ್ದು ಅಷ್ಟೇ. ಡ್ರೈವಿಂಗ್ ಪೊಸಿಷನ್, ಡ್ರೈವರ್ ಸೀಟಿಗೆ ಬಂದರೆ ಒಂದು ಇವಾಗ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಡ್ರೈವಿಂಗ್ ಸೀಟ್ ಇದೆ. ನನಗೆ ಇಷ್ಟ ಆಗುವಂಥದ್ದು ಏನು ಅಂದರೆ ಹ್ಯುಂಡೈ ಸೀಟಲ್ಲಿ ಅಂಡರ್ ಥೈ ಸಪೋರ್ಟ್ ಕೂಡ ಅಡ್ಜಸ್ಟ್ಮೆಂಟ್ ಇರುತ್ತೆ. ಸೊ ಇವಾಗ ಆಲ್ಕಜಾರಲ್ಲಿದೆ ಆ್ಯಂಡ್ ಕ್ರೇಟಾದಲ್ಲಿ ಇವಾಗ ಅವೈಲೇಬಲ್ ಇದೆ. ಸೊ ನಿಮಗೆ ಡ್ರೈವ್ ಮಾಡೋಕ್ಕೆ ಅಂಡರ್ ಥೈ ಸಪೋರ್ಟ್ ಚೆನ್ನಾಗಿ ಸಿಗುತ್ತೆ. ಉಳಿದಂತೆ ಸೀಟಲ್ಲಿ ಬೇರೆ ಏನು ಚೇಂಜಸ್ ಇಲ್ಲ. ಡ್ರೈವಿಂಗ್ ಪೊಸಿಷನ್ ಕೂಡ ಚೆನ್ನಾಗಿದೆ. ಸ್ಟಿಯರಿಂಗ್ ವೀಲ್ ಅಡ್ಜಸ್ಟಬಲ್ ಇದೆ, ರೀಚ್ ಆ್ಯಂಡ್ ರೇಕ್. ಜೊತೆಗೆ ಇಲ್ಲಿ ಒಂದು ಎಕ್ಸ್ಟ್ರಾ ಫೀಚರ್ ಅಂದರೆ ಒಂದು ಮೆಟಾಲಿಕ್ ಇನ್ಸರ್ಟ್ ಇದೆ ಇದ್ರೊಳಗಡೆ. ಮೊಬೈಲ್ ಮ್ಯಾಗ್ನೆಟಿಕ್ ಇದ್ರೆ ಇಲ್ಲಿ ಜಸ್ಟ್ ಸ್ಟಿಕ್ ಮಾಡಿಬಿಡ್ಬೋದು. ಸ್ಟಿಯರಿಂಗ್ ವೀಲು ಅದೇ ಸ್ಟ್ಯಾಂಡರ್ಡ್ ಡಿ ಕಟ್ ಸ್ಟಿಯರಿಂಗ್ ವೀಲ್. ಇಲ್ಲಿ ಲೆಫ್ಟ್ ಸೈಡಿಗೆ ಆಡಿಯೋ ಕಂಟ್ರೋಲ್ಸ್ ಆ್ಯಂಡ್ ರೈಟ್ ಸೈಡಿಗೆ ಕ್ರೂಸ್ ಮತ್ತು ಎಡಾಸ್ ರಿಲೇಟೆಡ್ ಕಂಟ್ರೋಲ್ಸ್ ಆ್ಯಂಡ್ ಈ ಡ್ರೈವರ್ ಡಿಸ್ಪ್ಲೇ ಯೂನಿಟ್ ಕಂಟ್ರೋಲ್ಸ್ ಇದೆ. ಇದು ಆಟೋಮ್ಯಾಟಿಕ್ ಆದ್ರಿಂದ ಪ್ಯಾಡಲ್ ಶಿಫ್ಟರ್ಸ್ ಕೂಡ ಇದೆ. ಪೆಟ್ರೋಲ್ ಆಗಲಿ ಡೀಸೆಲ್ ಆಗಲಿ ಎರಡರಲ್ಲೂ ನಿಮಗೆ ಪ್ಯಾಡಲ್ ಶಿಫ್ಟರ್ ಆಪ್ಷನ್ ಇದೆ. ಒಂದು ಮೇಜರ್ ಮಿಸ್ಸಿಂಗ್ ಫೀಚರ್ ಹೆಚ್ಚು ಕಮ್ಮಿ ಎಲ್ಲ ಹ್ಯುಂಡೈಯಲ್ಲೂ ಕಾಣೋದು ನನಗೆ ಅಂದರೆ ಆಟೋಮ್ಯಾಟಿಕ್ ವೈಪರ್ಸ್ ಇಲ್ಲೇ ಇರೋದು. ಆಟೋ ಹೆಡ್ ಲ್ಯಾಂಪ್ಸ್ ಕೊಡ್ತಾರೆ, ಬಟ್ ಅದಕ್ಕಿಂತ ನಮಗೆ ಎಸ್ಪೆಷಲಿ ಕರ್ನಾಟಕದಲ್ಲಿ ಈ ಮಾನ್ಸೂನ್ ಟೈಮಲ್ಲಿ ಆಟೋಮ್ಯಾಟಿಕ್ ವೈಪರ್ಸ್ ಜಾಸ್ತಿ ಯೂಸ್ಫುಲ್, ಬಟ್ ಅದೊಂದು ಆಪ್ಷನ್ ಹ್ಯುಂಡೈನವ್ರು ಕೊಡೋದಿಲ್ಲ. ಕೊನೆಯದಾಗಿ ಆಟೋ ಡಿಮ್ಮಿಂಗ್ IRVM ಮಿರರ್ಸ್ ಇದೆ. ಮಹೀಂದ್ರದವರೇ ನಿಮ್ಮ ಹತ್ರ ಇನ್ನೂ ಇಲ್ಲ ಅದು. ಸೆಕೆಂಡ್ ರೋ ಸೀಟ್ಸ್ ಬಗ್ಗೆ ಮಾತಾಡೋದಾದ್ರೆ ಅಗೇನ್ ಅಲ್ಲೂ ಏನು ಚೇಂಜಸ್ ಅಂತ ಇಲ್ಲ. ಮುಂಚಿನ ತರನೇ ಇಟ್ಸ್ ಕ್ವೈಟ್ ಕಂಫರ್ಟಬಲ್. ಲೀನ್ ಆಂಗಲ್ ಕಂಫರ್ಟಬಲ್ ಆಗಿದೆ. ಇಬ್ಬರಿಗೆ ಆರಾಮಾಗಿ ಕುತ್ಕೋಬಹುದು. ಮೂರನೇವ್ರಿಗೆ ಸ್ವಲ್ಪ, ಮಧ್ಯದಲ್ಲಿ ಕೂತವ್ರಿಗೆ ಸ್ವಲ್ಪ ಕಷ್ಟ ಇದೆ. ಮಧ್ಯದವ್ರಿಗೆ ಇನ್ನೂ ಹೆಡ್ ರೆಸ್ಟ್ ಕೊಟ್ಟಿಲ್ಲ. ಸೊ ಹ್ಯುಂಡೈನವರು ನೀವು ಇಬ್ಬರೇ ಆರಾಮಾಗಿ ಕೂತ್ಕೊಳ್ಳಿ ಹಿಂದ್ಗಡೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಆದ್ರೆ ಹಿಂದೆಗಡೆ ಕೂಡ ಕೂತ್ ನೋಡಿದಾಗ ನೀಸು ಮೇಲ್ ಬರೋದಿಲ್ಲ, ತುಂಬಾ ಫ್ಲಾಟ್ ಇದೆ. ಅಂಡರ್ ಥೈ ಸಪೋರ್ಟ್ ಚೆನ್ನಾಗಿದೆ, ಬ್ಯಾಕ್ ಕುಶನಿಂಗು ಚೆನ್ನಾಗಿದೆ, ಸೊ ಕಂಫರ್ಟಬಲ್ ಆಗಿದೆ. ಹೌದು, ಅಂಡ್ ಬ್ಯಾಕ್ ರೆಸ್ಟ್ ಕೂಡ ಸ್ವಲ್ಪ ಅಡ್ಜಸ್ಟೇಬಲ್ ಇದೆ, ಆಂಗಲ್ ಅಡ್ಜಸ್ಟ್ ಮಾಡಬಹುದು. ಸೊ ಯಾವ್ದು ಏನು ತೊಂದರೆ ಆಗ್ತಿಲ್ವೋ ಅದನ್ನ ಏನಕ್ಕೆ ಚೇಂಜ್ ಮಾಡೋದು ಅಂತ ಹ್ಯುಂಡೈ ಅವರು ಅದನ್ನ ಮೈಂಟೈನ್ ಮಾಡಿದ್ದಾರೆ. ಅದು ಒಳ್ಳೆ ವಿಷಯನೇ. ಸರಿ, ಹಾಗಿದ್ರೆ ಡ್ರೈವ್ ಹೋಗೋಣ. ಎಸ್, ಹೈಟ್ ಅಡ್ಜಸ್ಟಬಲ್ ಸೀಟ್ ಬೆಲ್ಟ್ಸ್ ಇದೆ. ಐ ಥಿಂಕ್ ಆಸ್ ಯೂಶುವಲ್ ಎಂಜಿನ್ ಆನ್ ಮಾಡಿದ ತಕ್ಷಣ ಇಟ್ಸ್ ಫೇರ್ಲಿ ಕ್ವೈಟ್. ಆಲ್ಕಜಾರ್ ಅಷ್ಟು ಕ್ವೈಟ್ ಆಗಿಲ್ಲ, ಯಾಕಂದ್ರೆ ಸೌಂಡ್ ಡೆಡ್ನಿಂಗ್ ಮೆಟೀರಿಯಲ್ಸ್ ಅದರಲ್ಲಿ ಸ್ವಲ್ಪ ಜಾಸ್ತಿ ಉಪಯೋಗಿಸಿದ್ದಾರೆ. ಸೊ ಇದರಲ್ಲಿ ಸ್ವಲ್ಪ ಸೌಂಡ್ ಕೇಳಿಸುತ್ತೆ. ಒಂದು 1.5 ಲೀಟರ್ ಆದ್ರಿಂದ ಇನಿಷಿಯಲ್ ಪಿಕಪ್ ಅಷ್ಟೊಂದಿಲ್ಲ. ಈ ಟರ್ಬೋ ಲ್ಯಾಗ್ ಸ್ವಲ್ಪ ಇದೆ, ಎಸ್ಪೆಷಲಿ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ ಗೊತ್ತಾಗತ್ತೆ. ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಆದರೆ ಅಷ್ಟು ಲ್ಯಾಗ್ ಅನ್ಸೋದಿಲ್ಲ, ಬೇಗ ಶಿಫ್ಟ್ ಮಾಡಿಬಿಡ್ತೀವಿ. ಬಟ್ ಇದರಲ್ಲಿ ಸ್ವಲ್ಪ ಲ್ಯಾಗ್ ಜಾಸ್ತಿ ಗೊತ್ತಾಗುತ್ತೆ. ನೀವು ಇದನ್ನ ಹೇಳೋದಕ್ಕೆ ಬೆಸ್ಟ್ ಎಕ್ಸ್ಪರ್ಟ್ ಅನ್ಸುತ್ತೆ, ಯಾಕಂದ್ರೆ ನಿಮ್ಮ ಹತ್ರ ಇರೋದು ಆಲ್ಕಜಾರ್ ಡೀಸೆಲ್ ಮ್ಯಾನ್ಯುಯಲ್. ಸೊ ಅದು ಕಂಪ್ಯಾರಿಸನ್ ಓಡಿಸಿದಾಗ ಇದು ನಿಮ್ಗೆ ಬೇಗ ಗೊತ್ತಾಗತ್ತೆ ಏನ್ ಲ್ಯಾಗ್ ಇರೋದು ಅಂತ. ಬಟ್ ಟರ್ಬೋ ಕಿಕ್ ಇನ್ ಆದ್ಮೇಲೆ ಏನು ತೊಂದರೆ ಇಲ್ಲ, ಚೆನ್ನಾಗಿ ಡಿಸೆಂಟ್ ಪಿಕಪ್ ಬರುತ್ತೆ, ಗುಡ್ ಇನಫ್. ನಾವಿವಾಗ ನಾರ್ಮಲ್ ಮೋಡಲ್ಲಿ ಓಡಿಸ್ತಾ ಇದೀವಿ. ಡ್ರೈವ್ ಮೋಡ್ ಚೇಂಜ್ ಮಾಡಿಬಿಟ್ಟು ಸ್ಪೋರ್ಟಿಗೆ ಹಾಕ್ಬಿಟ್ಟು ನೋಡೋಣ ಏನಾದರೂ ವ್ಯತ್ಯಾಸ ಆಗತ್ತಾ ಅಂತ. ಈ ನಾರ್ಮಲ್ ಮೋಡ್ಗೂ ಸ್ಪೋರ್ಟ್ ಮೋಡ್ಗೂ ಭಾಳ ಏನು ವ್ಯತ್ಯಾಸ ಇಲ್ಲ. ಸ್ವಲ್ಪ ಲೇಟಾಗಿ ಅಪ್ ಶಿಫ್ಟ್ ಆಗುತ್ತೆ ಸ್ಪೋರ್ಟ್ ಮೋಡಲ್ಲಿ. ಸೊ ಒಂದು ಸ್ವಲ್ಪ ಎಕ್ಸ್ಟ್ರಾ ಪವರ್ ಸಿಗತ್ತೆ, ಬಟ್ ಹಾಗೆ ಡೀಸೆಲ್ ಆದ್ರಿಂದ ಸ್ವಲ್ಪ ಸೌಂಡನ್ನು ಜಾಸ್ತಿನೇ ಕೇಳಿಸುತ್ತೆ. ಈ ಗೇರ್ ಬಾಕ್ಸ್ನ ಸ್ಪೋರ್ಟ್ ಮೋಡಿಗೆ ಹಾಕೊಂಡ್ರೆ ಸ್ವಲ್ಪ ಸ್ಲೈಟ್ಲಿ ಬೆಟರ್ ಕಂಟ್ರೋಲ್ ಅನ್ಸುತ್ತೆ. ಪ್ಯಾಡಲ್ ಶಿಫ್ಟರ್ ಯೂಸ್ ಮಾಡೋದಕ್ಕೂ ಚೆನ್ನಾಗಿದೆ. ಇದರಲ್ಲಿ ಟ್ರಿಪ್ಟ್ರಾನಿಕ್ ಕೂಡ ಇದೆ, ಸೊ ನೀವು ಎಲ್ಲಿ ಬೇಕಾದ್ರೂ ಗೇರ್ ಚೇಂಜ್ ಮಾಡ್ಕೋಬೋದು. ಸ್ವಲ್ಪ ಸ್ಪೋರ್ಟ್ ಮೋಡ್ ಆದ್ರಿಂದ ಇದರಲ್ಲಿ ಸ್ವಲ್ಪ ಬೆಟರ್ ಫೀಡ್ಬ್ಯಾಕ್. ಆದ್ರೂ ನನಗೆ ಪರ್ಸನಲ್ ಪ್ರಿಫರೆನ್ಸ್ ಮ್ಯಾನ್ಯುಯಲ್ ಅನ್ಸುತ್ತೆ, ಎಸ್ಪೆಷಲಿ ಡೀಸೆಲ್ ಕಾಂಬಿನೇಷನ್ ಜೊತೆ ಮ್ಯಾನ್ಯುಯಲ್ ಜಾಸ್ತಿ ಚೆನ್ನಾಗಿದೆ. ಹೌದು, ತುಂಬಾ ಈಸಿ ಕಾರು ಸಿಟಿನಲ್ಲಿ ಓಡಿಸೋದಕ್ಕೆ. ಈಗ ನೀವು ಟರ್ನ್ ತಗೊಂಡ್ರಿ ಅದೆಲ್ಲ ನೋಡ್ತಿದ್ದಾಗ ಯಾರು ಬೇಕಾದ್ರೂ ಆರಾಮಾಗಿ ಇದನ್ನ ಓಡಿಸ್ಬೋದು. ಹಾಗೆ ಇದ್ರದ್ದು ಸಸ್ಪೆನ್ಷನ್
ಸಸ್ಪೆನ್ಷನ್ ಕೂಡ ಕಂಫರ್ಟ್ ಓರಿಯೆಂಟೆಡ್ ಸಸ್ಪೆನ್ಷನ್ ಕ್ರೇಟಾದು ಮುಂಚೆಯಿಂದ ಕೂಡ ಹಾಗೆ ಇರೋದು. ನಿಮಗೆ ಲೋವರ್ ಸ್ಪೀಡ್ಸಲ್ಲಿ ಅಥವಾ ಸಿಟಿ ಸ್ಪೀಡ್ಸಲ್ಲಿ ಏನು ಜಾಸ್ತಿ ಫೀಲ್ ಆಗೋದಿಲ್ಲ ರೋಡಲ್ಲಿರೋ ಅಂಡ್ಯುಲೇಷನ್ಸ್. ಆದರೆ ಸ್ವಲ್ಪ ಹೈ ಸ್ಪೀಡ್ಸಲ್ಲಿ ರೋಡ್ ಅಂಡ್ಯುಲೇಷನ್ಸ್ ಇದ್ರೆ ಸ್ವಲ್ಪ ಬೌನ್ಸಿ ಫೀಲಿಂಗ್ ಆಗುತ್ತೆ. ಅಂದರೆ ನೀವು 110 ಹಂಗೆ ಹೋಗುವಾಗ ಸ್ವಲ್ಪ ರೋಡ್ ಅನ್ಈವನ್ ಇದ್ರೆ ಅದರಲ್ಲಿ ಸ್ವಲ್ಪ ಬೌನ್ಸಿ ಫೀಲಿಂಗ್ ಅನ್ಸುತ್ತೆ. ಅದು ಬಿಟ್ಟರೆ ಅಬ್ಸಲ್ಯೂಟ್ಲಿ ಕಂಫರ್ಟಬಲ್ ಕಾರ್. ಬ್ರೇಕ್ಸ್ ಬಗ್ಗೆ ಹೇಳೋದಾದ್ರೆ 4 ವೀಲು ಡಿಸ್ಕ್ ಬ್ರೇಕ್ ಇದೆ. ಬ್ರೇಕ್ ಬೈಟ್ ಚೆನ್ನಾಗಿದೆ, ತುಂಬ ಸಡನ್ ಆಗಿ ಗ್ರಾಬ್ ಆಗೋದು ಅಥವಾ ಬ್ರೇಕ್ ಲೀವರ್ ಕೂಡ ಸ್ಪಾಂಜಿ ಫೀಲಿಂಗ್ ಏನಿಲ್ಲ, ಒಂಥರ ಗ್ರ್ಯಾಜುವಲ್ ಬೈಟ್ ಇದೆ, ಕಾನ್ಫಿಡೆನ್ಸ್ ಕೊಡುವಂಥದ್ದು ಬ್ರೇಕ್ಸ್ ಇದೆ. ಸೊ ಈ 2024 ಕ್ರೇಟಾನ ನಾವು ಓಡಿಸಿದ್ದೀವಿ, ನೋಡಿದ್ದೀವಿ, ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀವಿ. ಸೊ ಕೊನೆಯದಾಗಿ ಇದನ್ನು ಸಮರೈಸ್ ಮಾಡ್ತಾ ಪಾಸಿಟಿವ್ಸು ನೆಗೆಟಿವ್ಸ್ ಹೇಳೋಣ. ಸೊ ಪಾಸಿಟಿವ್ಸಲ್ಲಿ ಫೀಚರ್ ಪ್ಯಾಕ್ಟ್, ಯಾವುದನ್ನು ಬಿಟ್ಟಿಲ್ಲ, ಎಲ್ಲ ಏನೇನು ಫೀಚರ್ ಬೇಕು ಎಲ್ಲ ಪ್ರತಿಯೊಂದು ಇದೆ ಇದರಲ್ಲಿ, ಈ ಕಾರ್ನಲ್ಲಿ. ಹೌದು, ಖಂಡಿತ. ಐ ಥಿಂಕ್ ಜೊತೆಗೆ ಆಪ್ಷನ್ಸ್, ಇವಾಗ ಎಂಜಿನ್ ಆಗಲಿ ಅಥವಾ ಟ್ರಾನ್ಸ್ಮಿಷನ್ ಆಗಲಿ, ನಿಮ್ಗೆ ಪೆಟ್ರೋಲ್ ಬೇಕಾ, ಡೀಸೆಲ್ ಬೇಕಾ, ಆಟೋಮ್ಯಾಟಿಕ್ ಬೇಕಾ, ಮ್ಯಾನ್ಯುಯಲ್ ಬೇಕಾ, ಅಥವಾ ಈವನ್ ಫೀಚರ್ಸ್ ವೈಸ್ ನೀವು ಫೀಚರ್ಸ್ ಅಂದರೆ ಅದರಲ್ಲಿ ಆ ಮಾಡೆಲ್ ಆಪ್ಷನ್ಸ್ ಅಥವಾ ಕಲರ್ ಆಪ್ಷನ್ಸ್. ಐ ಥಿಂಕ್ ಹಳೆ ಕ್ರೇಟಾ ಕಂಪೇರ್ ಮಾಡಿದ್ರೆ ಇನ್ನೂ ಒಂಥರ ಹೊಸ ಎಕ್ಸೈಟಿಂಗ್ ಕಲರ್ಸ್ ಲಾಂಚ್ ಮಾಡಿದ್ದಾರೆ. ಸೊ ಆಪ್ಷನ್ಸ್ ಐ ಥಿಂಕ್ ಅನ್ಪ್ಯಾರಲಲ್ ಬೇರೆ ಕಾರ್ಸಿಗೆ ಕಂಪೇರ್ ಮಾಡಿದ್ರೆ. ಮೂರನೇದಾಗಿ ಕಂಫರ್ಟ್. ಈ ಕಾರು ಯಾವಾಗ್ಲೂ ಸಿಟಿನಲ್ಲಿ ಓಡಿಸೋದಕ್ಕೆ ತುಂಬ ಈಸಿಯಾಗೇ ಇತ್ತು. ಸೊ ಸ್ಟೇರಿಂಗ್ ಕೂಡ ವೇ ಆಗೋದು, ಒಂದು ಬೆರಳಲ್ಲಿ ತಿರುಗಿಸ್ಬೋದು, ಆ ರೀತಿದು ಕಂಫರ್ಟ್ ಯಾವಾಗಲೂ ಇತ್ತು, ಈಗಲೂ ಸಹ ಇದೆ ಅದು. ಹಾಗೆಯೇ ಡ್ರೈವಿಂಗ್ ಕಂಫರ್ಟ್ ಆ್ಯಂಡ್ ಹಿಂದೆ ಪ್ಯಾಸೆಂಜರ್ ಕಂಫರ್ಟ್ ಕೂಡ, ಹಿಂದೆ ಕೂತವ್ರಿಗೆ ತುಂಬ ಆರಾಮಾಗೇ ಇದೆ ಇದು. ಹೌದು. ಸೊ ಅದರಲ್ಲಿ ಏನು ಬದಲಾವಣೆಗಳಾಗಿಲ್ಲ. ಸೊ ಫ್ಯಾಮಿಲಿ ಕಾರ್ ಆಗಲಿ, ಹಾಗೆ ನೀವು ಇಂಡಿವಿಜುವಲ್ ಆಗಿ ಓಡಿಸ್ಬೇಕಂದ್ರೂ ಸಹ ಯಾವುದೇ ರೀತಿಯಲ್ಲೂ ಈ ಕಾರು ಉತ್ತಮವಾದ ಒಂದು ಪ್ರಾಡಕ್ಟ್. ಐ ಥಿಂಕ್ ನಾಲ್ಕನೇದಾಗಿ ಈ ಹ್ಯುಂಡೈ ಜೊತೆ, ಆ ಬ್ರ್ಯಾಂಡ್ ಜೊತೆ ಬರುವಂಥ ಎಲ್ಲ ಫೀಚರ್ಸ್, ಸರ್ವಿಸ್ ಆಗಲಿ, ಸರ್ವಿಸ್ ನೆಟ್ವರ್ಕ್ ಆಗಲಿ, ಕ್ವಾಲಿಟಿ, ಸೇಲ್ಸ್ ಆ್ಯಂಡ್ ಸರ್ವಿಸ್ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಐ ಥಿಂಕ್ ಕನ್ಸಿಸ್ಟೆಂಟ್ ಅಕ್ರಾಸ್ ಭಾರತದಲ್ಲಿ ಎಲ್ಲೇ ಹೋದರೂ ನಿಮಗೆ ಸಿಮಿಲರ್ ಸರ್ವಿಸ್ ಕ್ವಾಲಿಟಿ ಸಿಗುತ್ತೆ. ಜೊತೆಗೆ ಹ್ಯುಂಡೈ ಮತ್ತು ಕ್ರೇಟಾ ರೀಸೇಲ್ ವ್ಯಾಲ್ಯೂ ಕೂಡ ಹಾಗೆ ಒಳ್ಳೇದು ಸಿಗುತ್ತೆ. ಹೌದು. ನೆಗೆಟಿವ್ಸ್ ಅಂತ ಹೇಳೋದಕ್ಕೆ ಈ ಕಾರ್ ಬಗ್ಗೆ ಜಾಸ್ತಿ ಇಲ್ಲ. ಇದು ಹಾಗಾಗೇ ಇದು ಬೆಸ್ಟ್ ಸೆಲ್ಲಿಂಗ್ ಕಾರ್ ಆಗಿರೋದು, ಅದು ಇಷ್ಟು ವರ್ಷಗಳ ಕಾಲ. ಆದರೂ ಕೆಲವೊಂದು ವಿಚಾರಗಳನ್ನ ಹೇಳಬೇಕು. ಸೊ ಈ ಕಾರು ಚೀಪ್ ಕಾರೇನಲ್ಲ, ಇದು 20 ಲಕ್ಷಕ್ಕೂ ಹೆಚ್ಚು, 23-24 ಲಕ್ಷ ತನಕ ಹೋಗುತ್ತೆ. ಆದರೂ ಸಹ ಈ ಥರ ಇದರಲ್ಲಿ ಏನು ವೈಪರ್ಸು, ಬೇಸಿಕ್ ವೈಪರ್ಸ್ ಕೊಟ್ಟಿದ್ದಾರೆ. ಇದನ್ನ ಅಪ್ಗ್ರೇಡೆಡ್ ವೈಪರ್ಸ್ ಕೊಡ್ಬೋದಿತ್ತು. ಸೊ ಆ ಥರ ಸಣ್ಣ ಪುಟ್ಟ ಕಾಸ್ಟ್ ಕಟ್ಟಿಂಗ್ಗಳು ನಡೆದಿದ್ದಾವೆ. ಹೌದು. ಐ ಥಿಂಕ್ ಇನ್ನೊಂದು ನೆಗೆಟಿವ್ ಅನ್ನೋದಕ್ಕಿಂತ ಇವಾಗ ನಿಮಗೆ ಸ್ಪೋರ್ಟಿ ಡ್ರೈವ್ ಬೇಕು ಅನ್ನೋ ಥರದ ಆದರೆ ಇದರಲ್ಲಿ ಇವಾಗ ಎನ್ಲೈನ್ ತೊಗೊಂಡ್ರೂ ಕೂಡ ಸ್ವಲ್ಪ ಕಂಫರ್ಟ್ ಓರಿಯೆಂಟೆಡ್ ಕಾರು ಇದು, ಸ್ಪೋರ್ಟ್ ಟ್ಯೂನ್ ಸಸ್ಪೆನ್ಷನ್ ಅಲ್ಲ. ಸೊ ನೀವು ಸ್ಪೋರ್ಟಿ ಡ್ರೈವ್ ಬೇಕು ಅಂದರೆ ಐಡಿಯಲಿ ಇದು ಸೆಲ್ಟಾಸ್ಗೆ ಹೋಗೋದು ಬೆಟರು. ಸಿಮಿಲರ್ ಕಾರ್ ಅದರಿಂದ ಹೇಳ್ತಾ ಇದ್ದೀನಿ. ಮೂರನೇದು ಸೇಫ್ಟಿ. ಸೊ ಈ ಕಾರು ಹೊಸ ಅವತರಣಿಕೆ ಬಂದಾಗ ಹ್ಯುಂಡೈ ಅವರು ನಾವು ಕೆಲವಷ್ಟು ಜಾಗಗಳಲ್ಲಿ ಹೈ ಸ್ಟೀಲ್ ಉಪಯೋಗಿಸಿದ್ದೀವಿ, ಹಾಗಾಗಿ ಇದ್ರ ಸ್ಟ್ರಕ್ಚರ್ ಇನ್ನೂ ಬಲವಾಗಿದೆ, ಆಕ್ಸಿಡೆಂಟ್ ಆದಾಗ ಚೆನ್ನಾಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಆ ರೀತಿಯಲ್ಲಿ ಎಂಜಿನಿಯರಿಂಗ್ ಮಾಡಿದ್ದೀವಿ ಅಂತೆಲ್ಲ ಹೇಳಿದ್ದಾರೆ. ಅದೆಲ್ಲ ಹೇಳಿದ್ರೂ ಸಹ ಯಾವುದೇ ರೀತಿ ಎನ್ಕ್ಯಾಪ್ ಟೆಸ್ಟ್ಗಳಿಗೆ ಕಳಿಸಿಲ್ಲ ಅವರು. ಕಳಿಸಿ ಅದ್ರ ರೇಟಿಂಗ್ ನಮಗೆ ಗೊತ್ತಿಲ್ಲ. ಸೊ ಆದ್ರಿಂದ ಅದೊಂದು ಭರವಸೆ, ಆ ರೇಟಿಂಗ್ ಇದ್ದು 4 ರೇಟಿಂಗೋ 5 ರೇಟಿಂಗೋ ಇದ್ದಿದ್ರೆ ಆ ಭರವಸೆನೇ ಬೇರೆ ಇರ್ತಿತ್ತು ಈ ಕಾರ್ಗೆ. ಅದೊಂದು ಬಲವಾದ ವಿಷಯ ಆಗೋದು. ಸೇಫ್ಟಿ ಫೀಚರ್ಸ್ ಆ್ಯಡ್ ಮಾಡಿದ್ದಾರೆ, ADAS ಆ್ಯಡ್ ಮಾಡಿದ್ದಾರೆ. ಇದು ಸ್ಟೀಲ್, ಹೈಸ್ಟನ್ ಸ್ಟೀಲ್ ಬಗ್ಗೆ ಹೇಳಿದ್ರಿ, ಹೌದು ಆ್ಯಡ್ ಮಾಡಿದ್ದಾರೆ. ಬಟ್ ಆ ಕಂಫರ್ಟ್ ಕೊಡೋದಕ್ಕೆ ಅದೊಂದು ಎನ್ಕ್ಯಾಪ್ ರೇಟಿಂಗ್ ಮಾಡಿದರೆ, ಭಾರತ್ ಎನ್ಕ್ಯಾಪ್ ರೇಟಿಂಗ್ ಇದೆ ಇವಾಗ, ಅದನ್ನ ಮಾಡಿದ್ರೆ ಚೆನ್ನಾಗಿರುತ್ತೆ. ಹೌದು. ಇದೆಲ್ಲ ಮಾಡಾದ್ಮೇಲೆ ಆ ಫೈನಲ್ ರಿಸಲ್ಟ್ ಏನಾಗಿದೆ ಅಂತ ನಮ್ಗೆ ಗೊತ್ತಾಗೋದು ಎನ್ಕ್ಯಾಪ್ ರೇಟಿಂಗ್ ಅಲ್ಲೇ ಅಲ್ವಾ? ಹೌದು, ಎಕ್ಸಾಮ್ ರಿಸಲ್ಟ್ ಬರಕ್ಕಿದೆ ಇನ್ನು. ಹೌದು. ಸೊ ಕೊನೆಯದಾಗಿ ಈ ಕಾರು ಹೆಚ್ಚಿನ ಜನರಿಗೆ ಇಷ್ಟ ಆಗತ್ತೆ, ಯಾಕಂದರೆ ಇದೊಂದು ಒಳ್ಳೆ ಸಿಟಿ ಕಾರ್, ಫ್ಯಾಮಿಲಿ ಕಾರ್, ಹೈವೇ ಕಾರ್, ಫ್ಯಾಮಿಲಿಲೂ ಸಹ ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂಥ ಕಾರು, ಯಾಕಂದರೆ ಕಂಫರ್ಟಬಲ್ ಆಗಿದೆ. ಹಾಗೆ ಹ್ಯುಂಡೈ ಅವರ ಪ್ಯಾಕೇಜಿಂಗು, ಅವರು ಯಾವುದೇ ಒಂದು ಪ್ರಾಡಕ್ಟ್ನ ಮಾಡಿದ್ರು ರಿಲೀಸ್ ಮಾಡಿದಾಗ ಅದ್ರದ್ದು ತುಂಬ ನೀಟಾಗಿ ಕ್ವಾಲಿಟಿ ಚೆಕ್ಸ್ ಆಗಿರುತ್ತೆ. ಆ ಫೈನ್ ಟ್ಯೂನಿಂಗ್ ಅಂತಾರಲ್ಲ, ಅದನ್ನು ಮಾಡಿ ಎಲ್ಲ ರೀತಿಯಲ್ಲೂ ಅವರು ಪ್ಯಾಕೇಜಿಂಗ್ ಮಾಡಿ ಉತ್ತಮವಾದ ಪ್ರಾಡಕ್ಟ್ಸ್ಗಳನ್ನ ನಮ್ಮ ಮಾರ್ಕೆಟಿಗೆ ಕೊಟ್ಟಿದ್ದಾರೆ. ಹಾಗೆ ಹ್ಯುಂಡೈ ಅವ್ರಿಗೆ ಇನ್ನೊಂದು ಶಬಾಷ್ ಏನಂದರೆ,
ಅವರು ಇಂಡಿಯನ್ ಮಾರ್ಕೆಟ್ನ ಹೇಗೆ ಫೋಕಸ್ ಮಾಡ್ತಿದ್ದಾರೆ ಅನ್ನೋದು, ಅವರ ಲೈನಪ್ಪಲ್ಲಿರುವಂಥ ಫಾರಿನಲ್ಲಿರುವಂಥ ಸಾಕಷ್ಟು ಕಾರ್ಗಳು ಎಲ್ಲದೂ ಇಂಡಿಯಾದಲ್ಲಿದೆ. ಆ್ಯಂಡ್ ಪ್ರತ್ಯೇಕವಾಗಿ ಡಿಸೈನ್ ಮಾಡಿದ್ದಾರೆ. ಕ್ರೇಟಾನ ಕೂಡ ಸೌತ್ ಏಷ್ಯನ್ ಡಿಸೈನನ್ನೇ ತಂದಿಲ್ಲ ಇಲ್ಲಿ. ಹಾಗಾಗಿ ಅವರ ಇಂಟ್ರೆಸ್ಟ್ ಏನಿದೆ ಇಂಡಿಯನ್ ಮಾರ್ಕೆಟ್ ಬಗ್ಗೆ, ಅವ್ರ ಕೊಡುಗೆಗಳೇನಿದ್ದಾವೆ, ಮುಂದೆ ಏನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಹುಂಡಾಯಿಂದ ಅನ್ನೋದು ತುಂಬ ಒಂದು ಎಕ್ಸೈಟಿಂಗ್ ಜರ್ನಿ ಅನಿಸುತ್ತೆ. ಸೊ ಕಾದು ನೋಡಬೇಕು. ಹೌದು. ಸೊ ನಿಮಗೂ ಸಹ ನಮ್ಮ ಈ ವಿಮರ್ಶೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀವಿ. ಅದ್ರ ಬಗ್ಗೆ ನೀವು ಕಮೆಂಟ್ಸ್ನಲ್ಲಿ ಹೇಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಗಾಡಿನ ಸೇಫಾಗಿ ಓಡಿಸಿ. ನಮಸ್ಕಾರ. ನಮಸ್ಕಾರ.